ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2003ರಲ್ಲಿ ನಡೆದಿರುವಂಥ HSTR ಎಕ್ಸಾಮ್ನ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಈ ಒಂದು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನ ಕ್ವಶನ್ ಪೇಪರಲ್ಲಿ ಬರುವಂಥ ಇನ್ನೊಂದು ಸಬ್ ಟಾಪಿಕ್ ಆದ ಆ ಒಂದು ಕಾಲದಲ್ಲಿ ಅಂದರೆ 2003ರಲ್ಲಿ ನಡೆದಿರುವಂಥ ಪ್ರಶ್ನೆ ಪತ್ರಿಕೆಯ ಸಂದರ್ಭದಲ್ಲಿ ಇನ್ನೂ ಒಂದು ಸಬ್ಜೆಕ್ಟ್ ಇದೆ, ಅದು ಸೈಕಾಲಜಿಗೆ ಸಂಬಂಧಿಸಿದ. ಈಗಿನ ಒಂದು HSTR ಅನ್ನು ನೋಡಿದಾಗ ಇದರಲ್ಲಿ ಇನ್ಕ್ಲೂಡಿಂಗ್ ಇಂಗ್ಲೀಷ್ ಕೂಡ ಇದೆ, ಇನ್ಕ್ಲೂಡಿಂಗ್ ಏನಂತ ಕಂಪ್ಯೂಟರ್ ಕೂಡ ಇದೆ, ಅದರ ಜೊತೆಗೆ ಸೈಕಾಲಜಿ ಕೂಡ ಇರುತ್ತೆ. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ನಾವು ಈ ಒಂದು ಕ್ಲಾಸ್ನಲ್ಲಿ ಸೈಕಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್, ಇವಾಗ ಸೈಕಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳು. 67ನೇ ಪ್ರಶ್ನೆ, ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಅವರ ಸಂತತಿಗೆ ವರ್ಗಾವಣೆಗೊಳ್ಳುವ ವಂಶವಾಹಿಗಳು ಆಪ್ಷನ್ ಈ ರೀತಿಯಾಗಿ ಕೇವಲ ವರ್ಗಾವಣೆಗೊಂಡಂಥವು, ಕೇವಲ ಅವರಿಂದ ಉತ್ಪತ್ತಿಯಾದವುಗಳು, ಅವರಿಂದ ಮಾರ್ಪಾಡಾದವುಗಳು, ಅವರಿಂದ ಚಲನಶೀಲವಾದವುಗಳು ಎನ್ನುವಂಥದ್ದು ಇದೆ. ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಮುಂದಿನ ಒಂದು ಸಂತತಿಗೆ ವರ್ಗಾವಣೆಗೊಳ್ಳುವಂಥ ವಂಶವಾಹಿನಿಗಳು ಕೇವಲ ವರ್ಗಾವಣೆಗೊಂಡಿರುತ್ತವೆ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, 68ನೇ ಪ್ರಶ್ನೆ, ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನ ಯಾವುದಕ್ಕೆ ಸಹಾಯವಾಗುತ್ತದೆ ಎನ್ನುವಂಥದ್ದು ತಂಡದ ಜಯಕ್ಕೆ ಆಪ್ಷನ್ 1, 2 ಆಪ್ಷನ್ ಮುಂದಾಳತ್ವಕ್ಕೆ, ಆಪ್ಷನ್ 3 ಆಕ್ರಮಣ ಮನೋಭಾವಕ್ಕೆ, 4ನೇದು ಉದ್ವೇಗಕ್ಕೆ. ಗುಂಪು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಎನ್ನುವಂಥದ್ದು ಆ ಒಂದು ತಂಡದ ಜಯಕ್ಕೆ ಇದು ಉಪಯೋಗವಾಗುವಂಥದ್ದು ಇಲ್ಲಿ. ನೆಕ್ಸ್ಟ್ ಪ್ರಶ್ನೆ, 69ನೇ ಪ್ರಶ್ನೆ, ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಈ ಹೇಳಿಕೆಯನ್ನು ವಿವರಿಸುವಂತಹ ನಿಯಮ ಯಾವುದು? ಆಪ್ಷನ್ ಈ ರೀತಿಯಾಗಿದೆ: ಒಂದೇ ಎಂಬ ಭಾವನೆಯ ನಿಯಮ, 2ನೇದು ಪರಿಣಾಮಕತ್ವ ನಿಯಮ, 3ನೇದು ಅಭ್ಯಾಸ ನಿಯಮ, 4ನೇದು ಸಿದ್ಧತಾ ನಿಯಮ. ಇದಕ್ಕೆ ಸರಿಯಾದ ಉತ್ತರ ಮುಂದಣ ಪರಿಣಾಮಕತ್ವದ ನಿಯಮ ಎನ್ನುವಂಥದ್ದು ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಎನ್ನುವಂಥದ್ದು ಹೇಳಿಕೆಯ ವಿವರಣೆಯನ್ನು ನೀಡುತ್ತೆ. 70ನೇ ಪ್ರಶ್ನೆ, ಬುದ್ಧಿಶಕ್ತಿಯ ಬೆಳವಣಿಗೆಯ ಪ್ರಮಾಣವು ಅತ್ಯಂತ ವೇಗವಾಗಿರುವ ಹಂತವಾಗಿರುತ್ತದೆ ಎನ್ನುವಂಥದ್ದು. ಇಲ್ಲಿ ಬುದ್ಧಿಶಕ್ತಿಯ ಬೆಳವಣಿಗೆ ಎನ್ನುವಂಥದ್ದು ಯಾವ ಪ್ರಮಾಣದಲ್ಲಿ ಅತ್ಯಂತ ವೇಗವಾಗಿರುತ್ತದೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಶೈಶವಾವಸ್ಥೆಯಲ್ಲಿ, ಪ್ರೌಢಾವಸ್ಥೆಯಲ್ಲಿ, ಕಿಶೋರಾವಸ್ಥೆಯಲ್ಲಿ, ಬಾಲ್ಯಾವಸ್ಥೆಯಲ್ಲಿ. ಬಾಲ್ಯಾವಸ್ಥೆಯಲ್ಲಿ ಮಕ್ಕಳ ಒಂದು ಬುದ್ಧಿಶಕ್ತಿಯ ಬೆಳವಣಿಗೆ ಅತ್ಯಂತ ವೇಗವಾಗಿ ಇರುತ್ತದೆ. 71ನೇ ಪ್ರಶ್ನೆ, ಪಾವ್ಲೋವ್ನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆಯು ಯಾವ ಪ್ರತಿಕ್ರಿಯೆಯಾಗಿರುತ್ತೆ? ಪಾವ್ಲೋವ್ ಅವರು ಒಂದು ನಾಯಿ ಶ್ವಾನವನ್ನು ಪ್ರಯೋಗಕ್ಕೆ ಒಳಪಡಿಸಿದಾಗ ಅಲ್ಲಿ ಅದರ ಒಂದು ಸಲೈವಾದಿಂದ ಅದನ್ನು ಕಲೆಕ್ಟ್ ಮಾಡಿ ಒಂದು ಪ್ರಯೋಗವನ್ನು ಮಾಡ್ತಾರೆ. ಆ ಒಂದು ಪ್ರಯೋಗ ಎನ್ನುವಂಥದ್ದು ಯಾವ ಪ್ರತಿಕ್ರಿಯೆ ಇದೆ? ಅಂತರ್ಪ್ರೇರಣೆ, ಸ್ವಾಭಾವಿಕ, ಅನುಬಂಧಿತ, ತತ್ಕ್ಷಣ. ಇಲ್ಲಿ ಅನುಬಂಧಿತ ಪ್ರತಿಕ್ರಿಯೆ ಆಗಿರುತ್ತೆ. ನೆಕ್ಸ್ಟ್, ಮಗುವಿನ ಲಿಂಗ ನಿರ್ಧಾರವಾಗುವುದು ತಾಯಿಯ ವರ್ಣತಂತುಗಳಿಂದ, ತಂದೆಯ ವರ್ಣತಂತುಗಳಿಂದ, 3ನೇದು ನೈಜ ಆಕಸ್ಮಿಕತೆಯಿಂದ, 4ನೇದು ತಂದೆ ತಾಯಿಯರ ವರ್ಣತಂತುಗಳಿಂದ. ಇಲ್ಲಿ ಸರಿಯಾದ ಉತ್ತರ ಮಗುವಿನ ಲಿಂಗವು ತಂದೆಯ ವರ್ಣತಂತುಗಳಿಂದ ನಿರ್ಧಾರವಾಗುವಂಥದ್ದು. ನೆಕ್ಸ್ಟ್, 73ನೇ ಪ್ರಶ್ನೆ, ಮಗುವಿನ ದೈಹಿಕ ಬೆಳವಣಿಗೆಯ ಪ್ರಮಾಣವು ಅವಲಂಬಿತವಾಗಿರುವ ಅಂಶವೆಂದರೆ? ಆಪ್ಷನ್ 1 ಸಂಪೂರ್ಣವಾಗಿ ಅವನ ಆನುವಂಶಿಕವಾಗಿ ಸಂರಚನೆ ಹೊಂದಿರುತ್ತೆ, ಆಪ್ಷನ್ 2 ಪರಿಸರದ ಪ್ರಭಾವಗಳಿಂದ ಮಾರ್ಪಾಡಾಗುವ ಆನುವಂಶಿಕತೆಯ ಸಂರಚನೆಯಾಗಿರುತ್ತೆ, ಆಪ್ಷನ್ 3 ಆನುವಂಶಿಕತೆ ಮತ್ತು ಪರಿಸರಗಳೆರಡರ ಸಮ ಪ್ರಮಾಣ ಇಲ್ಲಿರುತ್ತೆ, 4ನೇದು ಪ್ರತಿ ವ್ಯಕ್ತಿಯ ಸಂದರ್ಭದಲ್ಲೂ ಆನುವಂಶಿಕತೆ ಪರಿಸರಗಳೆರಡರೂ ಅಸ್ತವ್ಯಸ್ತ ಪ್ರಮಾಣ ಇರುತ್ತೆ. ಇಲ್ಲಿ ಸರಿಯಾದ ಉತ್ತರ ಮಗುವಿನ ದೈಹಿಕ ಬೆಳವಣಿಗೆ ಪ್ರಮಾಣವು ಅವಲಂಬಿತವಾಗಿರುವಂಥ ಅಂಶ ಪರಿಸರ ಮತ್ತು ಆನುವಂಶಿಕತೆಯ ಒಂದು ಸಂರಚನೆ ಆಗಿರುತ್ತೆ. ಮಗುವಿನ ದೈಹಿಕ ಬೆಳವಣಿಗೆ ಪರಿಸರ ಮತ್ತು ಆನುವಂಶಿಕತೆ ಎರಡರಿಂದ ಕೂಡ ಸಂರಚನೆ ಆಗಿರುತ್ತೆ. ಅದಕ್ಕಾಗಿ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ 74ನೇ ಪ್ರಶ್ನೆ, ಮಗುವಿನ ಸಂಪೂರ್ಣ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುವ ಉತ್ತಮ ಉಪಕ್ರಮ ಯಾವುದು? ಮೊದಲನೇ ಆಪ್ಷನ್, ನೈತಿಕತೆಯನ್ನು ಬಲಪಡಿಸುವ ಕಾರ್ಯಕ್ರಮಗಳನ್ನು ಅವನಲ್ಲಿ ತೊಡಗಿಸುವುದು. ಎರಡನೇದು, ಭಾವನಾತ್ಮಕ ಉದ್ವೇಗಗಳಿಂದ ವಿಮುಕ್ತಿಗೊಳಿಸುವ ಸನ್ನಿವೇಶಗಳಲ್ಲಿ ಅವನನ್ನು ಇಡುವುದು. ಮೂರನೇದು, ಭಾವೋದ್ವೇಗ ಸಂದರ್ಭಗಳಿಂದ ಅವನನ್ನು ಸಂರಕ್ಷಿಸುವುದು. ನಾಲ್ಕನೇದು, ಅವನ ಸಂರಕ್ಷಣೆ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು. ಮಗುವಿನ ಸಂಪೂರ್ಣ ಭಾವನಾತ್ಮಕ ಬೆಳವಣಿಗೆ ಸಹಾಯ ಮಾಡುವಂಥ ಉತ್ತಮ ಉಪಕ್ರಮ ಯಾವುದಾಗಿರುತ್ತೆ ಅಂದರೆ ಅವನ ಸಂರಕ್ಷಣೆಯನ್ನು ಮಾಡುವಂಥದ್ದು. ಆ ಒಂದು ಭಾವನಾತ್ಮಕ ಬೆಳವಣಿಗೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್ 75ನೇ ಪ್ರಶ್ನೆ, ರೂಢಿಯ ಉದ್ದೇಶ. ಮೊದಲನೇ ಆಪ್ಷನ್, ತತ್ಕ್ಷಣ ಯಶಸ್ಸು ಮತ್ತು ವಿಸ್ಮೃತಿ. ಎರಡನೇದು, ದೀರ್ಘಕಾಲಿಕ ಯಶಸ್ಸು ಮತ್ತು ನಿಧಾನಗತಿ ವಿಸ್ಮೃತಿ. ಮೂರನೇದು, ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ. ನಾಲ್ಕನೇದು, ನಿಧಾನಗತಿ ಕಲಿಕೆ ಮತ್ತು ವಿಸ್ಮೃತಿ ಎನ್ನುವಂಥದ್ದು. ಇಲ್ಲಿ ರೂಢಿಯ ಉದ್ದೇಶ ಅಂದರೆ ನೀವು ಬೈಹ್ಯಾಟ್ ಮಾಡಿ ಕಲಿಯುವಂಥ ಒಂದು ಉದ್ದೇಶ ಏನಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ನಾವು ಬೈಹ್ಯಾಟ್ ಮಾಡಿ ಕಲಿಯೋದ್ರಿಂದ ನಾವು ತಕ್ಷಣ ಯಶಸ್ಸನ್ನು ಗಳಿಸ್ಬೋದು, ಬಟ್ ದೀರ್ಘಕಾಲಿಕ ಉಳಿಕೆ ಆಗುವಂಥದ್ದು. ಈ ರೂಢಿಯಿಂದ ಮಾಡುವಂಥ ಕೆಲಸಗಳು ತಕ್ಷಣ ರೂಢಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇದು ದೀರ್ಘಕಾಲಿಕವಾಗಿ ನಮಗೆ ರೂಢಿಯಾಗಿ ಉಳಿದುಬಿಡುತ್ತೆ. ಅದಕ್ಕಾಗಿ ದೀರ್ಘಕಾಲಿಕ ಉಳಿಕೆ ಮತ್ತು ತತ್ಕ್ಷಣ ಯಶಸ್ಸು ಎನ್ನುವಂಥದ್ದು ರೂಢಿಯ ಉದ್ದೇಶ ಆಗಿರುತ್ತೆ. 46ನೇ ಪ್ರಶ್ನೆ, ಕಲಿಕೆಯ ವಕ್ರರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು. ಕಲಿಕೆಯ ಒಂದು ವಕ್ರರೇಖೆಯ ಮೇಲೆ ಸಮತಲ ಏನನ್ನು ಸೂಚಿಸ್ತಾನೆ ಅದನ್ನುವಂಥದ್ದು ಪ್ರಶ್ನೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ಆಪ್ಷನನ್ನು ನೋಡೋಣ. ನಿಧಾನಗತಿ ಕಲಿಕೆಯನ್ನು, ಶೀಘ್ರ ಕಲಿಕೆಯನ್ನು, ಸ್ಥಗಿತ ಕಲಿಕೆಯನ್ನು, ಸಾಧಾರಣ ಕಲಿಕೆಯನ್ನು. ಕಲಿಕೆಯ ವಕ್ರರೇಖೆ ಯಾವಾಗಲೂ ಮೇಲ್ಗಡೆ ಹೋಗ್ತಾನೇ ಇರಬೇಕು, ಬಟ್ ಇಲ್ಲಿ ಸಮತಲ ಹಂತವನ್ನು ಸೂಚಿಸ್ತಾ ಇದ್ದರೆ ಇದು ಸ್ಥಗಿತವಾದ ಕಲಿಕೆಯನ್ನು ಸೂಚಿಸ್ತದೆ. 77ನೇ ಪ್ರಶ್ನೆ, ಥಾರ್ನ್ಡೈಕ್ನ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿಸಿದಂತೆ ದೋಷಗಳು ಏನಾಗ್ತವೆ? ಕಡಿಮೆ ಆಗ್ತವೆ. ಎಷ್ಟು ಪ್ರಯತ್ನಗಳನ್ನು ಮಾಡ್ತೀವಿ ಅಷ್ಟು ದೋಷಗಳು ಏನಾಗ್ತವೆ? ಕಡಿಮೆ ಆಗ್ತಾ ಹೋಗ್ತವೆ. ಈ ರೀತಿಯಾಗಿ ಪ್ರಯತ್ನಗಳನ್ನು ಮಾಡಿ 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 ಆ ಕೆಲಸದಲ್ಲಿ ನೀವು ಪರಿಣಿತಿಯನ್ನು ಕಾಣ್ಬೋದು. ಸೊ ಥಾರ್ನ್ಡೈಕ್ರವರ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿಸಿದಂತೆ ದೋಷಗಳು ಕಡಿಮೆ ಆಗುತ್ತವೆ. 78ನೇ ಪ್ರಶ್ನೆ, ದಣಿವು ಏನನ್ನು ಸೂಚಿಸುತ್ತದೆ ಎನ್ನುವುದರೆ ದಣಿವು ಏನನ್ನು ಸೂಚಿಸುತ್ತದೆ?